ಒಂದು ಆರ್ಟಿಕಲ್ ಓದಿದೆ. ಅದರಲ್ಲಿ ಇಂಡಿಯಾನ ಎಲಿಫೆಂಟಿಗೆ ಹೋಲಿಸಿದ್ರು. ಅಂದರೆ ಎಲಿಫೆಂಟ್ ನಿಧಾನಕ್ಕೆ ಹೋಗೋದಲ್ವಾ. ಸೊ ಇಂಡಿಯಾ ಆಲ್ಸೋ ಗೋಯಿಂಗ್ ಸ್ಲೋಲಿ ಅಂತ, ನಮ್ಮ ಎಕಾನಮಿ ಇನ್ನೂ ಸ್ಲೋನಲ್ಲೇ ಇದೆ, ನಾವು ಯಾರು ಎಚ್ಚೆತ್ಕೊತಾನೆ ಇಲ್ಲ, ಹಾಗೆ ಹೀಗೆ ಅಂತ. ಮೊನ್ನೆ ಒಂದು ಆರ್ಟಿಕಲ್ಲು ಇವರು ಯಾರೋ ನೀತಿ ಆಯೋಗ ಅಧ್ಯಕ್ಷರು ಒಂದು ಬರೆದಿದ್ದಾರೆ. ಅದರಲ್ಲಿ ಎಲಿಫೆಂಟ್ ಈಸ್ ಸ್ಟಾರ್ಟ್ ವಾಕಿಂಗ್ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅಂದರೆ ನಾವು ಇಂಡಿಯಾ ಆಲ್ಸೋ ಸ್ಟಾರ್ಟ್ ವಾಕಿಂಗ್, ವಿ ಆಲ್ಸೋ ಸ್ಟಾರ್ಟ್ ವಾಕಿಂಗ್ ಅಂತ ನಮ್ಮದು ಈಗ ಇವೆಲ್ಲ ಚೇಂಜ್ ಆಗ್ತಾ ಇದ್ದಾವೆ ನೋಡಿ. ಯು ಪಿ ಈಸ್ ಗೋಯಿಂಗ್ ಅಹೆಡ್. ಆ್ಯಕ್ಚುಲಿ ತಮಿಳ್ನಾಡು ಇತ್ತು, ಮಹಾರಾಷ್ಟ್ರ ಆದಮೇಲೆ ತಮಿಳ್ನಾಡು ಈಸ್ ದ ಸೆಕೆಂಡ್ ಪೊಸಿಷನ್ ಇದ್ದಿದ್ದು. ನಾವು ತಮಿಳ್ನಾಡು ಹ್ಯಾಸ್ ಗಾನ್ ಟು ದ ಥರ್ಡ್ ಪೊಸಿಷನ್, ಕರ್ನಾಟಕ ಹ್ಯಾಸ್ ಗಾನ್ ಟು ದ ಫಿಫ್ತ್ ಪೊಸಿಷನ್. ಸೊ ದಿಸ್ ಈಸ್ ದ issue. Next. So this is the question mark. I told you, no? See, micro to small, small to medium, medium to large. How we can go up? This is the stepping up. ಯಾರು ಸುಮ್ಮನೆ ಕೂತ್ಕೋಬಾರ್ದು. ಮೈಕ್ರೋ ಇಂದ ಈಗ ಡೆಫಿನೇಷನ್ ಚೇಂಜ್ ಆಗಿದೆ. ಮೈಕ್ರೋ ಇಂದ ಸ್ಮಾಲಿಗೆ ಹೋಗಲೇಬೇಕು, ಸ್ಮಾಲ್ ಇಂದ ಮೀಡಿಯಮಿಗೆ ಹೋಗ್ಬೇಕು. ಸೊ ಹೌ ಟು ಗೋ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್. See, 10 lakhs crores ಬ್ರಿಡ್ಜಿಂಗ್ ದ ಕ್ರೆಡಿಟ್ ಗ್ಯಾಪ್. ಇದು ಯಾವಾಗ 1/4/2014 ಕ್ರೆಡಿಟ್ ಬ್ಯಾಂಕರ್ಸು ಕ್ರೆಡಿಟ್ ಕೊಟ್ಟಿರ್ತಕ್ಕಂಥದ್ದು MSMEಗೆ. ಅದು 210% ಇನ್ಕ್ರೀಸ್ ಆಗಿದೆ. 31/3/2025 ಇಟ್ ಹ್ಯಾಸ್ ಗಾನ್ ಅಪ್ ಟು 31.1 lakh crores. This is the lending. Yes, this is 210 times percentage it is increased. ಇದಕ್ಕೆ ಕಾರಣ ಗೌರ್ಮೆಂಟ್ ಆಫ್ ಇಂಡಿಯಾದು CGTMSE ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಬಂತು, ಮುದ್ರಾ ಸ್ಕೀಮ್ ಬಂತು, ಆಮೇಲೆ ಬೇರೆ ಬೇರೆ ಬೇಕಾದಷ್ಟು ಸ್ಕೀಮ್ಗಳು ಈಗ ಕೊಟ್ಟಿದ್ದಾರೆ. ಆ ಸ್ಕೀಮಲ್ಲಿ ಆಲ್ಮೋಸ್ಟ್ ಮೆನಿ MSMEs, ಮೆನಿ ಇಂಡಿವಿಜುವಲ್ಸ್ ದೇ ಹ್ಯಾವ್ ಟುಕ್ ದ ಲೋನ್ ಆ್ಯಂಡ್ ದೇ ಹ್ಯಾವ್ ಗ್ರೋನ್ ಅಪ್. ನೆಕ್ಸ್ಟ್. ಸಿ ದಿಸ್ ಇಸ್ ದ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಜಸ್ಟ್ 2022 3.14 lakh crore guarantee approved. In guarantee approved to 6.14 lakh crore, 20 lakh crore in 2025-30. This is the Government of India plan. Next. NPA. So that's why you should be very proud. MSME, this micro, it is slowly it is reducing. See, NPA it is reducing. It was 31st in 2020 it was 11%. Yes sir. It is in 31st March 2025 it is only 3.59%. In the last RBI meeting, I was attending the RBI meeting. In that also they are very particular on the banks. They are showing this data. Micro units, maybe bankers are very hesitant to lend the loan because they are very much afraid of small scale industries. But RBI is taking too much this thing restrictions now. So every month they are reviewing and see this is reducing. So why you are afraid of the lending the loan? This is a healthy sign. This is a very healthy sign. Next. Then technology push. So Government of India, there are 18 tool rooms. They are already there 1967 to 99 and other ಇಲ್ಲೇ ಇದೆ. ಈಗ ರಾಜೇಶ್ ನಗರದಲ್ಲಿ ಇದೆ. ಇನ್ನೊಂದು ನಮ್ಮಲ್ಲಿ ಟೆಕ್ನಾಲಜಿ ಸೆಂಟರು ಎಲ್ಲಿ ಏರ್ಪೋರ್ಟ್ ಇದರ ಪಕ್ಕದಲ್ಲಿ ಅದೇ ಏರೋಸ್ಪೇಸ್ ಪಾರ್ಕಲ್ಲಿ ಒಂದು ಶುರು ಆಗ್ತಾ ಇದೆ, ಇನ್ನೂ ಇನಾಗ್ರೇಷನ್ ಆಗಿಲ್ಲ. ದೇರ್ ಆಲ್ಸೋ ಲಾಟ್ ಆಫ್ ಫೆಸಿಲಿಟೀಸ್ ದೇ ಹ್ಯಾವ್ ಕ್ರಿಯೇಟಿಂಗ್. Yes. Next. These are the technology center network. Because ನೀವೀಗ ಅಲ್ಲಿ ಭುವನೇಶ್ವರ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಟೆಕ್ನಾಲಜಿ ಸೆಂಟರ್. ಅಲ್ಲಿ ಈಗ ನಮ್ಮದು ಯಾವುದು ಚಂದ್ರಯಾನ ಆಯ್ತಲ್ಲ, ಚಂದ್ರಯಾನ ಆದಾಗ ಸುಮಾರು 200 something ಪಾರ್ಟ್ಸ್ ಮೇಜರ್ ಆಗಿ ಅವರೇ ಮಾಡಿಕೊಟ್ಟಿದ್ದು. ಆಮೇಲೆ ಇಸ್ರೋಗೆ ಮೇಜರ್ ಆಗಿ ಅವರೇ ಮಾಡ್ತಾ ಇರೋದು. So we should not neglect all those things. You can use those facilities. ನೀವು ಮಷಿನ ಈಗ ನೀವೇ ಯಾವ ಥರ ಈಗ ಇನ್ಕ್ಯುಬೇಷನ್ ಸೆಂಟ್ರ್ ನೀವು ಮಾಡ್ತಾ ಇದ್ದೀರಲ್ಲ, ಅದೇ ಥರ ಈಸ್ ಆಲ್ ರೆಡಿಲಿ ಅವೈಲಬಲ್. ಈಗ ನೀವು ಯಾವುದಾದ್ರು ಒಂದು ಪಾರ್ಟು ಏನಾದರೂ ಒಂದು ಇನ್ನೋವೇಷನ್ ಮಾಡಬೇಕು ಅಂದರೆ ಯು ಕ್ಯಾನ್ ಸೆಂಡ್ ದೆಮ್ ಟು ದೆಮ್.
ದೇ ವಿಲ್ ಡೂ ಇಟ್ ಆ್ಯಂಡ್ ನೀವು ಅವ್ರಿಗೆ ಫೆಸಿಲಿಟೀಸನ್ನು ಇಷ್ಟು ಸೆಂಟರ್ಸ್ ಇದ್ದಾವೆ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಪಾಪ. ಸೊ ದೀಸ್ ಆರ್ ಆಲ್ ದ ವೇರಿಯಸ್ ಸೆಂಟರ್ಸ್. ಇದೊಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಇದರಲ್ಲಿ ನೆಕ್ಸ್ಟ್ ಸ್ಲೈಡ್ ಹೋಗಿ. ಹಾಂ, ದೀಸ್ ಆರ್ ದ ಟೋಟಲಿ 18 ಟ್ರೇಡ್ಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದಿಸ್. ಇವರಿಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ಒಂದು ಟೂಲ್ ಕಿಟ್ ಕೊಡ್ತಾರೆ, ಆಮೇಲೆ ಅವರಿಗೆ ಅಪ್ ಟು 3 lakhsವರೆಗೆ ವಿತೌಟ್ ಗ್ಯಾರಂಟಿ, ವಿತೌಟ್ ಕೊಲ್ಯಾಟ್ರಲ್ ದೇ ಆರ್ ಗಿವಿಂಗ್ ದ ಲೋನ್ ಸ್ಟಾರ್ಟಪ್ಸ್ ಲೋನ್ಸ್. ದಿಸ್ ಇಸ್ ಎ ವೆರಿ ಗುಡ್ ಸ್ಕೀಮ್. ದಿಸ್ ಆಲ್ಸೋ, ಯಾಕಂದರೆ ಈ ಥರ ಸ್ಕೀಮ್ಸ್ ಬೇಕು ನಮಗೆ. ಯಾಕಂದ್ರೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಾವು ಕುಂಬಾರ, ಚಮ್ಮಾರ ಎಲ್ಲರೂ ಇರ್ತಿದ್ರು, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾಯಿದ್ರು, ಅವರಿಗೆ ಯಾವುದೂ ಒಂದು ಇದಿರಲಿಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇನ್ನೊಂದು ಏನು ತಗೊಂಡಿದ್ದಾರೆ ಅಂದರೆ, ಈಗ ಅವ್ನು ಓದಿಲ್ಲ ಬರೆದಿಲ್ಲ, ಅವನು ಆ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಏನು ಮಾಡಬೇಕು, ನಾವು ನಮ್ಮ ಈ ಲೈನಿಗೆ ತರಬೇಕಾದ್ರೆ ಅವನಿಗೂ ಒಂದು ಎಜುಕೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಒಂದು ಅಸೆಸ್ ಮಾಡಿಬಿಟ್ಟು, ಸ್ಕಿಲ್ ಅಸೆಸ್ ಮಾಡಿ, ಅವನ SSLC ಲೆವೆಲಲ್ಲಿ ಇದ್ದರೆ ದೇ ವಿಲ್ ಗಿವ್ ದ SSLC ಸರ್ಟಿಫಿಕೇಟ್. ಇಫ್ ಈಸ್ ಇನ್ ದ ಸೆಕೆಂಡ್ PU ಪ್ರೀ ಎಜುಕೇಷನ್ ಇದ್ದರೆ ಅವನಿಗೆ PU ಸರ್ಟಿಫಿಕೇಟ್. ಅದರ್ವೈಸ್ ದೇ ವಿಲ್ ಇಶ್ಯೂ ದ ಡಿಗ್ರಿ ಸರ್ಟಿಫಿಕೇಟ್ ಆಲ್ಸೋ. And also they are issuing the PhD certificate also. He must be a doctorate. Yes, ಅವನು ಚಪ್ಪಲಿ ಹುಲಿಯವನು ಇರ್ಬೋದು, ಬಟ್ ಆ ಸ್ಕಿಲ್ ಬೇರೆಯವ್ರಿಗೆ ಇರಲ್ವಲ್ಲ. ಎಸ್, ಕ್ರಾಫ್ಟ್ಮನ್ಶಿಪ್, ದರ್ ಇಸ್ ನೋ, ಅದಕ್ಕೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ. ಅವನಿಗೂ ಒಂದು PhD ಕೊಡೋದ್ರಲ್ಲಿ ಏನಿದೆ? ಅವನಿಗೆ ಡಾಕ್ಟರೇಟ್ ಅಂತ ಆದರೆ ಅವನಿಗೆ ಎಷ್ಟು ಪ್ರೌಡ್ನೆಸ್ ಆಗಬೇಕು. ದಿಸ್ ಇಸ್ ಸೊಸೈಟಿ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಎಸ್.